ಹಾಯ್ ಹೆಲೋ ನಮಸ್ತೆ. ನಾನು ವಾಸುದೇವ ಪೆರುವಾಜೆ. ನಿಮ್ಮ ಕನಸಿನ ಉದ್ಯೋಗವನ್ನು ಬಿಟ್ಟು ಬೀದಿಯಲ್ಲಿ ಹಸಿದವರ ಜೀವನಕ್ಕೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಿಸಲಿಕ್ಕೆ ತಾವು ತಯಾರಿದ್ದೀರಾ? ಖಂಡಿತವಾಗಿ ಇಲ್ವಲ್ಲ. ಆದರೆ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಆ ಕೆಲಸವನ್ನು ಮಾಡ್ತಾರೆ. ಅವರ ಹೆಸರು ನಾರಾಯಣನ್ ಕೃಷ್ಣನ್. ನಾರಾಯಣನ್ ಕೃಷ್ಣನ್ ಅವರು ತಮಿಳುನಾಡಿನ ಮಧುರೈ ಮೂಲದವರಾಗಿದ್ದು ಬಾಲ್ಯದಲ್ಲಿ ಅಡುಗೆಯನ್ನು ಮಾಡುವಂತಹ ಕೌಶಲ್ಯವನ್ನು ಬೆಳೆಸಿಕೊಳ್ತಾರೆ. ಅವರು ಅತ್ಯುತ್ತಮ ಅಡುಗೆಯವರಾಗಿ ಎಲ್ಲರಿಗೂ ಚಿರಪರಿಚಿತರಾಗ್ತಾರೆ. ಅವರ ಪ್ರತಿಭೆಯನ್ನು ಗುರುತಿಸಿ ವಿದೇಶಿ ಒಂದು ಐಷಾರಾಮಿ ಪಂಚತಾರ ಹೋಟೆಲ್ನಲ್ಲಿ ಉದ್ಯೋಗವನ್ನು ಮಾಡುವಂತಹ ಅವಕಾಶವನ್ನು ಕೂಡ ಅವರು ಪಡೆದುಕೊಳ್ತಾರೆ. ಅವರ ಮುಂದಿನ ಜೀವನ ಸುಖ, ಹಣ ಹಾಗೂ ಗೌರವದಿಂದ ತುಂಬಿರಬೇಕಾಗಿತ್ತು. ಆದರೆ ವಿದೇಶ ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ದಿನ ಮಧುರೈ ರಸ್ತೆಯಲ್ಲಿ ಅವರು ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ಗಮನಿಸ್ತಾರೆ. ಆ ವ್ಯಕ್ತಿ ಹಸಿವಿನಿಂದ ಬಳಲುತ್ತಿದ್ದು ಕಸದ ರಾಶಿಯಲ್ಲಿದ್ದ ಆಹಾರವನ್ನು ತಿನ್ನಲು ಪ್ರಯತ್ನಿಸುತ್ತಿದ್ದರು. ಈ ದೃಶ್ಯ ಅವರ ಮನಸ್ಸನ್ನು ತುಂಬಾನೇ ಘಾಸಿಗೊಳಿಸುತ್ತೆ. ನಾನು ವಿದೇಶದಲ್ಲಿ ಸಾವಿರಾರು ಜನರಿಗೆ ರುಚಿಯಾದ ಊಟವನ್ನು ತಯಾರಿಸಿಕೊಡಬಹುದು, ಆದರೆ ನನ್ನೂರಿನಲ್ಲಿ ಹಸಿವಿನಿಂದ ಬಳಲುತ್ತಿರುವಂತಹ ಇಂತಹ ವ್ಯಕ್ತಿಗಳನ್ನು ನೋಡಿಕೊಳ್ಳುವವರು ಯಾರು ಎನ್ನುವಂತಹ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡುತ್ತೆ. ಆ ಕ್ಷಣವೇ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವಿದೇಶದ ಉದ್ಯೋಗವನ್ನು ತಿರಸ್ಕರಿಸಿ ತನ್ನ ಜೀವನವನ್ನು ಹಸಿದವರ ಸೇವೆಗೆ ಮೀಸಲಿಡ್ತಾರೆ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ವತಃ ತಾನೇ ಅಡುಗೆಯನ್ನು ತಯಾರಿಸಿ ಯಾರೆಲ್ಲ ಹಸಿದವರು ಎಲ್ಲೆಲ್ಲ ಇರ್ತಾರೆ, ಬೀದಿಗಳಲ್ಲಿ ಅಥವಾ ಆಸ್ಪತ್ರೆಗಳ ಸುತ್ತಮುತ್ತ, ಸೇತುವೆಗಳ ಕೆಳಗೆ ಹಾಗೂ ಅಪರಿಚಿತ ಪ್ರದೇಶಗಳಲ್ಲಿ, ನಿರ್ಗತಿಕರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಗೆಲ್ಲ ಊಟವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಗೌರವದಿಂದ ಊಟವನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕೇವಲ ಊಟವನ್ನು ಕೊಡುವುದಷ್ಟೇ ಅಲ್ಲ, ಅನೇಕ ನಿರ್ಗತಿಕರನ್ನು ಸ್ನಾನ ಮಾಡಿಸಿ ಅವರ ಕೂದಲನ್ನು ಕತ್ತರಿಸಿ ಅವರಿಗೆ ಹೊಸ ಬಟ್ಟೆಯನ್ನು ತೊಡಿಸಿ ಸಮಾಜದಲ್ಲಿ ಮಾನವೀಯ ಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳುವ ಹಾಗೆ ಅವರಿಗೆ ಸಹಕಾರವನ್ನು ನೀಡ್ತಾರೆ. ಅವರ ಈ ಸೇವೆ ಸಾವಿರಾರು ಜನರ ಬದುಕನ್ನೇ ಬದಲಿಸಿತು. ಇಂದು ಅವರ ಸಂಸ್ಥೆ ಅನೇಕ ನಿರ್ಗತಿಕರಿಗೆ ಆಹಾರ ಮತ್ತು ಆರೈಕೆಯನ್ನು ನೀಡುತ್ತಿದೆ. ಅವರ ಈ ಕೆಲಸಕ್ಕೆ ವಿಶ್ವದಾದ್ಯಂತ ಮೆಚ್ಚುಗೆ ಕೂಡ ದೊರೆತಾ ಇದೆ. ನಾರಾಯಣನ್ ಕೃಷ್ಣನ್ ಅವರ ಬದುಕು ನಮಗೆ ಒಂದು ದೊಡ್ಡ ಕಥೆಯನ್ನ ಹೇಳುತ್ತದೆ. ಅದೇನಂತ ಹೇಳಿದ್ರೆ, ಜೀವನದ ನಿಜವಾದ ಯಶಸ್ಸು ನಾವು ಎಷ್ಟು ಹಣವನ್ನು ಸಂಪಾದಿಸಿದ್ದೇವೆ ಎಂಬುದರಲ್ಲಿ ಇಲ್ಲ, ಬದಲಾಗಿ ನಾವು ಎಷ್ಟು ಜನರ ಕಣ್ಣೀರನ್ನು ಒರೆಸಿದ್ದೇವೆ ಎಂಬುದರಲ್ಲಿ ಇದೆ. ಹೌದು ಗೆಳೆಯರೇ, ಒಬ್ಬ ಹಸಿದ ಮನುಷ್ಯನ ಹೊಟ್ಟೆಯನ್ನು ತುಂಬಿಸಿದರೆ ಅದು ಕೇವಲ ದಾನವಲ್ಲ, ಬದಲಾಗಿ ಅದು ಮಾನವೀಯತೆಯ ಅತ್ಯುನ್ನತ ರೂಪ. ಈ ಕತೆ ನಿಮಗೆ ಸ್ಫೂರ್ತಿಯನ್ನು ನೀಡಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅದೇ ರೀತಿ ಇಂತಹ ನಿಜವಾದ ಸ್ಫೂರ್ತಿದಾಯಕ ಕತೆಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.